7 ವಿಶ್ವ ಆರೋಗ್ಯ ದಿನ. ಏಪ್ರಿಲ್ 7 ಈಸ್ ವರ್ಲ್ಡ್ ಹೆಲ್ತ್ ಡೇ. ಇದರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ 1948ರಲ್ಲಿ ಪ್ರಾಪಂಚಿಕ ಮಟ್ಟದಲ್ಲಿ ಆರೋಗ್ಯ ವಿಶ್ವ ಸಂಸ್ಥೆ ಪ್ರಾರಂಭವಾಯಿತು. ಇನ್ 1948 April 7 the World Health Organization was started. ತಮಗೆಲ್ಲ ಗೊತ್ತಿದೆ, ವಿಶ್ವ ಆರೋಗ್ಯ ಸಂಸ್ಥೆ ಇಡೀ ಪ್ರಪಂಚದಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಷಯಗಳನ್ನು, ಜ್ಞಾನವನ್ನ ಮತ್ತು ವಿತರಣೆಯನ್ನ ನಿಯಂತ್ರಣ ಮಾಡತಕ್ಕಂಥ ಸಂಸ್ಥೆ. ಅದು ಹುಟ್ಟಿದ ದಿನ ಇವತ್ತು 1948ರಲ್ಲಿ ಜಿನೋವಾದಲ್ಲಿ ಆ ಸಂಸ್ಥೆ ಇದೆ. ಆ ಹುಟ್ಟಿದ ದಿನವನ್ನ ನಾವು ವಿಶ್ವ ಆರೋಗ್ಯ ದಿನಾಚರಣೆ ಅಂತ ಆಚರಿಸ್ತೀವಿ ಪ್ರಪಂಚಾದ್ಯಂತ. ಆ ಆಚರಿಸ್ತಕ್ಕಂಥ ಸಂದರ್ಭದಲ್ಲಿ ಪ್ರತಿ ವರ್ಷ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಘೋಷವಾಕ್ಯವನ್ನ ಹೇಳುತ್ತೆ. ಆ ಘೋಷವಾಕ್ಯವನ್ನ ಮುಂದಿಟ್ಕೊಂಡು ಇಡೀ ಪ್ರಪಂಚದಲ್ಲಿ ಆರೋಗ್ಯದ ಅರಿವನ್ನ ಆ ವರ್ಷವಿಡೀ ಮಾಡುತ್ತೆ. ಈ ವರ್ಷದ ಘೋಷವಾಕ್ಯ ಏನಂತಂದ್ರೆ, ಕಮ್ ಟುಗೆದರ್, ಥಿಂಕ್ ಸೈಂಟಿಫಿಕಲಿ. ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ, ವೈಜ್ಞಾನಿಕವಾಗಿ ಯೋಚಿಸಿ. ಈ ವರ್ಷದ ಘೋಷವಾಕ್ಯ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಬನ್ನಿ ಅಂತಂದ್ರೆ, ನಿಮ್ಮ ಇವತ್ತು ನನ್ನ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ಎಂಟೈರ್ ಪರಿಸರದ ಆರೋಗ್ಯ ಸರಿ ಇರಬೇಕು, ನಿಮ್ಮೆಲ್ಲರ ಆರೋಗ್ಯ ಸರಿ ಇರಬೇಕು. ಹಾಗಿದ್ರೆ ಮಾತ್ರ ನನ್ನ ಆರೋಗ್ಯ ಸರಿ ಆಗಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇವತ್ತು ಥಿಂಕ್ ಲೋಕಲಿ, ಆಕ್ಟ್ ಗ್ಲೋಬಲಿ. ಥಿಂಕ್ ಗ್ಲೋಬಲಿ, ಆಕ್ಟ್ ಲೋಕಲಿ ಅಂದ್ರೆ ನಾವು ಪ್ರತಿಯೊಬ್ಬ ಮನುಷ್ಯ ತಾನು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯನೂ ಕೂಡ ಇಡೀ ವಿಶ್ವದ ಮೇಲೆ ಪರಿಣಾಮ ಬೀರುತ್ತೆ, ವಿಶ್ವದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇಡೀ ವಿಶ್ವದ ಆರೋಗ್ಯವನ್ನ ಕಾಪಾಡಬೇಕು ಅಂತಕ್ಕಂಥದ್ದು, ಒಗ್ಗಟ್ಟಾಗಿ ಬನ್ನಿ ಅಂತಕ್ಕಂಥ ಸಂದೇಶ. ಅರ್ಥಾಯ್ತಾ? ಸೊ ಕಮ್ ಟುಗೆದರ್. ವಾಟ್ ಇಸ್ ದಿ ಮೀನಿಂಗ್ ಆಫ್ ಕಮ್ ಟುಗೆದರ್? ಮೀನ್ಸ್ the act of each individual, whatever you do in every day-to-day life, will have an global impact on the environment. So therefore, you must think locally, think globally, act locally. So therefore, all of you join together to protect the health of the universe. Scientifically means what? ನಮಗೆ ತುಂಬಾ ಮೂಢನಂಬಿಕೆಗಳಿದ್ದಾವೆ ನಮ್ಮಲ್ಲಿ. ನಮ್ದು ವೈಜ್ಞಾನಿಕ ನೋಟವನ್ನ ಅರ್ಥ ಮಾಡ್ಕೋಬೇಕು. ಈ ದೇಹವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಆರೋಗ್ಯ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಬಹುಪಾಲು ನಮ್ಮ ಜನಕ್ಕೆ ಆರೋಗ್ಯ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಅದಕ್ಕೋಸ್ಕರ ಸೈಂಟಿಫಿಕಲಿ ಥಿಂಕ್ ಅಂತಂದ್ರೆ ಏನು ಅರ್ಥ ಅಂತಂದ್ರೆ, ನೀವೆಲ್ಲರೂ ಕೂಡ ವೈಜ್ಞಾನಿಕವಾಗಿ ಯು ಅಂಡರ್ಸ್ಟ್ಯಾಂಡ್ ದಿ ಡೆಫಿನೇಷನ್ ಆಫ್ ಹೆಲ್ತ್ ಸೈಂಟಿಫಿಕಲಿ. What is the definition of health scientifically? Health is a state of physical clearly and absence of disease. ಈಗ ಬಹುಪಾಲು ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ, ನನಗೆ ತಲೆನೋವಿಲ್ಲದೆ ಇದ್ರೆ, ನನಗೆ ಜ್ವರ ಇಲ್ಲದೆ ಇದ್ರೆ, ನನಗೆ ಕೆಮ್ಮಿಲ್ಲದೆ ಹೋದ್ರೆ, ರೋಗ ಇಲ್ಲದೆ ಇದ್ರೆ ನನಗೆ ಆರೋಗ್ಯ ಅಂತ ತಿಳ್ಕೊಂಡಿದ್ರೆ ಅದು ತಪ್ಪು. ಮೂವತ್ತು ಸಾವಿರಕ್ಕೂ ಹೆಚ್ಚು ಮಂದಿ ವಾಯು ವಿಹಾರಕ್ಕೆ ಬರ್ತಾರೆ. ಎಲ್ಲರೂ ಕೂಡ ಆರೋಗ್ಯವನ್ನು ಕಾಪಾಡುವ ಪರಿಕಲ್ಪನೆಯೊಂದಿಗೆ. ಹಾಗಾಗಿ ಈ ದಿನ ಮೈಸೂರಿನ ಪ್ರಖ್ಯಾತ ಸಾಹಿತಿಗಳು, ಕರ್ನಾಟಕದ ಜನಪ್ರಿಯ ವೈದ್ಯರಾಗಿರುವ ನಮ್ಮ ಸುಯೋಗ್ ಸರ್ ಅವರ SP ಯೋಗಣ್ಣರವರ ನೇತೃತ್ವದಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಮತ್ತು ಸುಯೋಗ್ ಆಸ್ಪತ್ರೆಯ ನೇತೃತ್ವದಲ್ಲಿ ಪ್ರತಿದಿನ ಎಲ್ಲರಿಗೂ ಆರೋಗ್ಯ ತಪಾಸಣೆಯನ್ನ ಮಾಡುವ ಕೆರೆ ಆವರಣದಲ್ಲಿ ವಿಶ್ವ ಆರೋಗ್ಯ ದಿನಾಚರಣೆಯ ಅಂಗವಾಗಿ ಈ ಒಂದು ಉಚಿತ ಶಿಬಿರವನ್ನು ಏರ್ಪಡಿಸಿದ್ದಾರೆ. ಡಾಕ್ಟರ್ ಯೋಗಣ್ಣವರು ಹಲವಾರು ಪುಸ್ತಕಗಳನ್ನು ಬರೆದಿದ್ದಾರೆ ಮತ್ತು ಪ್ರಖ್ಯಾತ ವೈದ್ಯರು,
ಇಂಥವ್ರ ನೇತೃತ್ವದಲ್ಲಿ ಒಂದು ಪ್ರತಿಷ್ಠಿತ ಸುಯೋಗ ಆಸ್ಪತ್ರೆ ನಡೀತಾ ಇದೆ. ಮೈಸೂರಿನ ಜನರಿಗೆ ಸದಾ ಆರೋಗ್ಯವನ್ನು ನೀಡಲಿ ಭಗವಂತ ಅಂತೇಳಿ ಬೆಳಗ್ಗೆ ಎದ್ದು ಸತತ ನನಗೊಂದು 35 ವರ್ಷದಿಂದ ಡಾಕ್ಟ್ರು ಚಿರಪರಿಚಿತರು. ಅವರು ಮುಂಚೆ ದೇವರಾಜ ಮೂಲದಲ್ಲಿ ಒಳ್ಳೆ ಆರೋಗ್ಯ ನಿಮ್ಮ ತಂದೆ ತಾಯಿ ನಿಮಗೆ ನೀಡಲಿ, ಆಸ್ತಿ ಅಂತಸ್ತಿಗಿಂತ ಆರೋಗ್ಯ ನೀಡಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಅದೇ ರೀತಿ ಬಯಸ್ತೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಗರ ಪಾಲಿಕೆ ಸದಸ್ಯರಂತ ಜೀವನ ಆರೋಗ್ಯದ ಕಡೆಗೆ ನಡೀಲಿ. ಸದಾ ಪ್ರತಿಯೊಬ್ಬರಿಗೂ ಕೂಡ ನಿಮ್ಮಗಳ ಮೂಲಕ ಆರೋಗ್ಯ ಲಭಿಸಲಿ. ಈ ಒಂದು ಆರೋಗ್ಯವನ್ನು ಹಲವಾರು ಶಿಬಿರಗಳಲ್ಲಿ ನಮ್ಮ ಡಾಕ್ಟರ್ ಯೋಗಣ್ಣ ಅವರು ಒಳ್ಳೆಯ ಸಂದೇಶ ಕೊಡ್ತಾ ಇದ್ದಾರೆ ಮೈಸೂರು ನಗರದ ಜನತೆಗೆ. ಮತ್ತು ಅದರಲ್ಲೂ ವಿಶೇಷವಾಗಿ ಡಯಾಬಿಟಿಸ್ ಇರುವಂಥ ನಮ್ಮ ಮೈಸೂರಿನ ಜನತೆಗೆ ಅದೊಂದು ಕ್ಲಬ್ ಮಾಡಿದ್ದಾರೆ ಅವ್ರದ್ದೇ ಹಾಸ್ಪಿಟ್ಲಲ್ಲಿ. ನನಗೂ ಕೂಡ ಆಹ್ವಾನ ನೀಡಿದರು, ನಮ್ಮೆಲ್ಲ ಹೋಟ್ಲು ಉದ್ಯಮಗಳಿಗೆ ನೌಕರರಿಗೆ ಒಂದು ದಿವಸ ಉಚಿತ ತಪಾಸಣೆ ಮಾಡಿಸಿ ಅಂತ ಹೇಳ್ಬಿಟ್ಟು. ನಾವು ಕೂಡ ಮೈಸೂರು ನಗರದಲ್ಲಿ ಮೈಸೂರು ಹೋಟ್ಲು ಉದ್ಯಮಿಗಳು ಒಂದೂವರೆ ಸಾವಿರ ಇದ್ದಾರೆ, ನೌಕರು ಒಂದು 25,000 ಜನ ಇದ್ದಾರೆ. ಅದೊಂದು ಬೃಹತ್ತಾಗಿ ಅವ್ರ ಹಾಸ್ಪಿಟ್ಲಲ್ಲಿ ಹಮ್ಮಿಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಸದ್ಯದಲ್ಲಿ ಹಮ್ಮಿಕೊಳ್ತೀವಿ. ಈ ಒಂದು ಆರೋಗ್ಯ ಶಿಬಿರವನ್ನು ಎಲ್ಲ ಸಾರ್ವಜನಿಕರು ಉಚಿತವಾಗಿ ಪಡೆಯಲಿ. ಈ ಒಂದು ಶಿಬಿರಗಳನ್ನ ಏರ್ಪಡಿಸೋದ್ರಿಂದ ಏನಾಗುತ್ತೆ, ಸಾರ್ವಜನಿಕರಿಗೆ ಅರಿವು ಸಂಸ್ಥೆ ವತಿಯಿಂದ ಅರಿವು ಮೂಡಿಸೋಂತಾಗಲಿ ಅಂತ ಹೇಳ್ಬಿಟ್ಟು ಆರೋಗ್ಯದ ಕಡೆ ಎಲ್ಲರೂ ಕೂಡ ಹೆಚ್ಚಿನ ಆದ್ಯತೆ ಕೊಡಲಿ, ಹೆಚ್ಚಿನ ಗಮನ ಕೊಡಲಿ, ಅರಿವು ಜಾಸ್ತಿ ಕೊಡಲಿ. ಆರೋಗ್ಯ ಇದ್ದರೆ ಆರೋಗ್ಯವೇ ಮಹಾಭಾಗ್ಯ. ಆರೋಗ್ಯ ಇದ್ದರೆ ನೀವೆಲ್ಲ ಚೆನ್ನಾಗಿರ್ತೀರ. ಇವೆಲ್ಲ ಬಹುಶಃ ನೋಡಿ ಕೋವಿಡ್ ಸಂದರ್ಭದಲ್ಲಿ ಹಲವಾರು ಆಸ್ಪತ್ರೆಗಳಲ್ಲಿ ಅವರು ಟೈಅಪ್ ಮಾಡ್ಕೊಂಡಿದ್ರು, ಹೋಟ್ಲುಗಳು ಟೈಅಪ್ ಮಾಡ್ಕೊಂಡಿದ್ರು. ಆ ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಚಿಕಿತ್ಸೆ ನೀಡುವ ಮೂಲಕ ರೋಗಿಗಳನ್ನ ವಾಸಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಈ ಒಂದು ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಉದ್ಘಾಟಿಸಿದ ಡಾಕ್ಟರ್ ತಂದೆ ತಾಯಿಗಳಿಂದ ಒಳ್ಳೆ ಜೀನ್ ಕೊಡಿ ಅಂತ, ಜೀನ್ಸ್ ಒಳ್ಳೆ ವಂಶವಾಹಿ ಕೊಡಿ ಅಂತ. ಕಾಯಿಲೆ ವಂಶವಾಹಿ ಕೊಟ್ಟರೆ BP ಅದು ವ್ಯಾವಹಾರಿಕವಾಗಿ ತಲೆನೋವು ಅದು ಇದು ಅಂತ ಇರುತ್ತೆ. ಅದೇ ಮುಖ್ಯ.